ನಮ್ಮ ಮೆಟ್ರೋದಲ್ಲಿ ಯುವಕರ ದುರ್ವರ್ತನೆ ಹೆಚ್ಚಾಗ್ತಾ ಇದೆ. ಎಸ್, ಈಗ ಕರಿಮಣಿ ಮಾಲೀಕ ಹಾಡು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಡೆ ಟ್ರೆಂಡಿಂಗ್ ನಲ್ಲಿದೆ. ಈ ಹಾಡನ್ನ ಹಾಡಿ ಯುವಕರು ನಿನ್ನೆ ರಾತ್ರಿ ಮೆಟ್ರೋದಲ್ಲಿ ಕಿರ್ಚಿದ್ದಾರೆ. ಈ ವೇಳೆ ಕರಿಮಣಿ ಮಾಲೀಕ ಹಾಡು ಹಾಡಿದ ಸಂದರ್ಭದಲ್ಲಿ ಸಹ ಪ್ರಯಾಣಿಕರಿಗೂ ಕೂಡ ಕಿರಿಕಿರಿಯಾಗಿದೆ. ಯಾಕಂದ್ರೆ ಮೆಟ್ರೋದಲ್ಲಿ ಒಂದಷ್ಟು ರೂಲ್ಸ್ಗಳಿವೆ. ಯಾಕಂದ್ರೆ ಜೋರಾಗಿ ಮಾತನಾಡಬಾರ್ದು, ಹಾಗೆ ಮೊಬೈಲಲ್ಲಿ ನೀವೇನಾದ್ರೂ ಸಾಂಗ್ ಅಥವಾ ವಿಡಿಯೋವನ್ನ ನೋಡ್ತಾ ಇದ್ರೆ ಜಾಸ್ತಿ ಸೌಂಡ್ ಇಟ್ಕೋಬಾರ್ದು ಅನ್ನೋ ಒಂದಷ್ಟು ನಿಯಮಗಳಿದೆ. ಆ ನಿಯಮಗಳಿದ್ರೂ ಕೂಡ ಮೆಟ್ರೋದಲ್ಲಿ ಕರಿಮಣಿ ಮಾಲೀಕ ನೀನಲ್ಲ ಆ ಹಾಡಿಗೆ ಕಿರ್ಚಿಕೊಂಡು ಹಾಡಿ ಇದೀಗ ಸ್ಟೆಪ್ಸ್ ಹಾಕಿರುವಂತಹ ಘಟನೆ ಕೂಡ ನಡೆದಿದೆ ಅನ್ನೋ ಮಾಹಿತಿ ಸಿಕ್ಕಿರುವಂತದ್ದು. ನಿಯಮ ಮೀರಿ ಜೋರಾಗಿ ಹಾಡುಗಳನ್ನ ಹಾಡಿದ್ದಾರೆ ಯುವಕರು. ನಿನ್ನೆ ತಡರಾತ್ರಿ ತುಂಬಿ ತುಳುಕ್ತಾ ಇತ್ತು ನಮ್ಮ ಮೆಟ್ರೋ. ಇದೇ ಸಂದರ್ಭದಲ್ಲಿ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ. ನಿಜಕ್ಕೂ ಕೂಡ ಈ ಯುವಕರ ಈ ವರ್ತನೆಗೆ ನಗಬೇಕೋ ಅಥವಾ ಬೈಬೇಕೋ ಒಂದು ಗೊತ್ತಾಗೋದಿಲ್ಲ. ಯಾಕಂದ್ರೆ ಮೋಜು ಮಸ್ತಿ ಒಂದು ಕಡೆ ಇರಲಿ, ಬಟ್ ಸಾರ್ವಜನಿಕ ಸಂಚಾರದಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿ ಜೋರಾಗಿ ಕಿರ್ಚ್ಕೊಂಡು ಹಾಡೋದು ಎಷ್ಟು ಮಟ್ಟಿಗೆ ಸರಿ? ಇದರಿಂದ ಇತರರಿಗೆ ಕೂಡ ತೊಂದರೆ ಆಗುತ್ತೆ ಅಂತಾನೆ ಹೇಳಬಹುದು. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಯುವಕರೆಲ್ಲರೂ ಕೂಡ ಕರಿಮಣಿ ಮಾಲೀಕ ಹಾಡನ್ನ ಹಾಡಿ ರೊಚ್ಚಿಗೆದ್ದಿದ್ದಾರಲ್ಲ, ಇದೇನು RCB ಮ್ಯಾಚ್ ಇತ್ತಲ್ವ ನಿನ್ನೆ, ಅದರ ಎಫೆಕ್ಟಾ ಅಂತ? ಆದ್ರೂ ಕೂಡ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಈ ಕುರಿತಾಗಿ BMRCL ಏನ್ ಹೇಳಿದೆ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಖಂಡಿತವಾಗೂ ಮಧುಮಾಲ, ಬೆಂಗಳೂರಿನ ಮೆಟ್ರೋ ಸಂಚಾರ ಎನ್ನುವಂಥದ್ದೇನಿದೆಯೋ, ನಿನ್ನೆ ತಡರಾತ್ರಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಮೆಟ್ರೋ ಪ್ರಯಾಣದಲ್ಲಿ ಪ್ರಯಾಣಿಕರ ಸಂಖ್ಯೆ ಏರಿಕೆ ಆಗಿದೆ. ಆಕ್ಚುಲಿ ಇದು ಮೆಟ್ರೋ ರೂಲ್ ಒಂದು ಮಾಹಿತಿ ಪ್ರಕಾರವಾಗಿ RCB ಎನ್ನುವಂಥದ್ದು ಮಹಿಳಾ ವುಮೆನ್ಸ್ ಪ್ರೀಮಿಯರ್ ಲೀಗ್ ಏನಿತ್ತು, ಆ ಒಂದು ಮ್ಯಾಚ್ ಸಂಬಂಧಪಟ್ಟಾಗ RCB ವರ್ಸಸ್ UP ವಾರಿಯರ್ಸ್ ಮ್ಯಾಚ್ ಕೂಡ ನಡೆದಿತ್ತು. RCB ಕೂಡ ಗೆದ್ದ ಬಳಿಕ ಮೆಟ್ರೋವನ್ನ ಅವಲಂಬಿತರಾಗಿ ಹೋದಂತಹ RCB ಅಭಿಮಾನಿಗಳು ಅಲ್ಲಿ ಯುವಕರು ಅತಿ ಹೆಚ್ಚಾಗಿ ಏನಿದಾರೋ ಅವರು ಕರಿಮಣಿ ಮಾಲೀಕ ಎನ್ನುವಂಥದ್ದು ಏನ್ ಟ್ರೆಂಡ್ ಕ್ರಿಯೇಟ್ ಆಗಿದೆ ಇತ್ತೀಚಿನ ದಿನಗಳಲ್ಲಿ, ಅದನ್ನ ಹಾಡುವ ಮೂಲಕವಾಗಿ ಕರಿಮಣಿ ಮಾಲೀಕ ನೀನಲ್ಲ ಎನ್ನುವಂತ ನಿಟ್ಟಿನಲ್ಲಿ ಏನು ಹಾಡುವ ಮೂಲಕವಾಗಿ ಸಹ ಪ್ರಯಾಣಿಕರಿಗೂ ಕೂಡ ತೊಂದರೆ ಕೊಡುವಂತ ಕೆಲಸ ಮಾಡಿದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಆ ವಿಜಲ್ಗಳು ಕೂಡ ತೋರಿಸ್ತಾ ಇದೆ. ಮೆಟ್ರೋ ಕೂಡ ಒಂದಷ್ಟು ರೂಲ್ಸ್ ಗಳನ್ನ ಪ್ರಯಾಣಿಕರಿಗೆ ಹೇಳ್ತಾನೆ ಹೋಗುತ್ತೆ. ಮೆಟ್ರೋ ಪ್ರಯಾಣದ ವೇಳೆ ಮೆಟ್ರೋ ಬೋಗಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹಾಡುವಂತಿಲ್ಲ, ಜೋರಾಗಿ ಕಿರ್ಚಾಡುವಂತಿಲ್ಲ, ಫುಡ್ ತಿನ್ನೋ ಹಾಗಿಲ್ಲ, ಜೊತೆಗೆ ರೀಲ್ಸ್ ಮಾಡೋ ಹಾಗಿಲ್ಲ, ಸೇರಿದಂತೆ ನಾನಾ ರೀತಿಯಾದಂತ ಒಂದಷ್ಟು ಗೈಡ್ಲೈನ್ಸ್ ಗಳು ಕೂಡ ಮೆಟ್ರೋದಲ್ಲಿ ಇರುವಂತದ್ದು. ಆದ್ರೆ ರಾತ್ರಿ ಈ ಮೆಟ್ರೋದಲ್ಲಿ ಸಂಚಾರ ಮಾಡುವಂತ ಸಂದರ್ಭದಲ್ಲಿ RCB ಅಭಿಮಾನಿಗಳು ಸದ್ಯ ಮಹಿಳಾ ಒಂದು ಮ್ಯಾಚ್ ಅನ್ನ ನೋಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಆ ಒಂದು ಖುಷಿಯಿಂದ ಈ ರೀತಿಯ ಹಾಡಿರಬಹುದಾ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಒಂದಷ್ಟು ಪ್ರಯಾಣಿಕರು ಈ ಟ್ವಿಟರ್ ನಲ್ಲಿ ಈ ವಿಡಿಯೋವನ್ನ ಹರಿಬಿಡುವ ಮೂಲಕವಾಗಿ ಒಂದಷ್ಟು ಪಾಸಿಟಿವ್ ಕಮೆಂಟ್ಗಳು ಕೂಡ ಇರುವಂತದ್ದು. ಜೊತೆಗೆ ಈ ರೀತಿಯಂತ ಪ್ರಯಾಣದ ಸಂದರ್ಭದಲ್ಲಿ ಸಹ ಪ್ರಯಾಣಿಕರಿಗೆ ತೊಂದರೆ ಕೊಡಬಾರದು ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಇನ್ನೊಂದಷ್ಟು ಸಹ ಪ್ರಯಾಣಿಕರು ಟ್ವಿಟ್ ಅನ್ನ ಮಾಡುವ ಮೂಲಕವಾಗಿ ಒಂದ್ ಕಡೆ ಪಾಸಿಟಿವ್ ಇದ್ರೆ ಇನ್ನೊಂದ್ ಕಡೆ ನೆಗೆಟಿವ್ ಎನ್ನುವಂತ ನಿಟ್ಟಿನಲ್ಲಿ ಕಾಮೆಂಟ್ ಗಳ ಮಾಡುವ ಮೂಲಕವಾಗಿ ಈ ರೀತಿಯಂತ ಒಂದು ಟ್ವಿಟ್ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಜೊತೆಗೆ ಮೆಟ್ರೋ ನಿಗಮವು ಕೂಡ ಈ ರೂಲ್ಸ್ ಗಳನ್ನ ದಯವಿಟ್ಟು ಫಾಲೋ ಮಾಡಿ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಮನವಿ ಮಾಡ್ತಿದ್ರು ಕೂಡ ರಾತ್ರಿ ಈ ಒಂದು ವಿನ್ನಿಂಗ್ ಒಂದು ಖುಷಿಯಲ್ಲಿ RCB ಅಭಿಮಾನಿಗಳು ಈ ರೀತಿಯಾದಂತಹ ಹಾಡಾಡೋ ಮೂಲಕವಾಗಿ ಆ ಬೋಗಿಯಲ್ಲಿದ್ದಂತಹ ಇತರ ಪ್ರಯಾಣಿಕರಿಗೆ ಒಂದಷ್ಟು ಕಾಲ ಬೇಸರವನ್ನ ತರಿಸಿರುವಂತದ್ರಲ್ಲಿ ಈ ರೀತಿಯಾದಂತಹ ವಿಜಲ್ ಕೂಡ ಸಾಕ್ಷಿ ಆಗ್ತಾ ಇದೆ ಮಧುಮಾಲ. ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.
ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.